ನಿಮ್ಮ ಮೊದಲನೆಯ ಪ್ರಶ್ನೆ, ಮಹಾಭಾರತವನ್ನು ಬರೆದವರು ಯಾರು? ಆಯ್ಕೆಗಳು ಹೀಗಿವೆ: ಎ ವಾಲ್ಮೀಕಿ, ಬಿ ವೇದವ್ಯಾಸ, ಸಿ ಕೃಷ್ಣ, ಡಿ ಕೌಟಿಲ್ಯ. ನಿಮ್ಮ ಸಮಯ ಶುರುವಾಗಿದೆ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಬಿ ವೇದವ್ಯಾಸ. ಮುಂದಿನ ಪ್ರಶ್ನೆ, ಮಹಾಭಾರತದ ಯುದ್ಧ ನಡೆದ ಸ್ಥಳ ಯಾವುದು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಪಾಟಲಿಪುತ್ರ, ಬಿ ಕುರುಕ್ಷೇತ್ರ, ಸಿ ಹಸ್ತಿನಾಪುರ, ಡಿ ಗಾಂಧಾರ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಕುರುಕ್ಷೇತ್ರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಹಾಭಾರತದ ಯುದ್ಧ ಎಷ್ಟು ದಿನಗಳು ನಡೆಯಿತು? ಆಯ್ಕೆಗಳು: ಎ 12 ದಿನಗಳು, ಬಿ 18 ದಿನಗಳು, ಸಿ 21 ದಿನಗಳು, ಡಿ 30 ದಿನಗಳು. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ 18 ದಿನಗಳು. ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ. ಕುಂತಿಯ ಮೊದಲ ಪುತ್ರ ಯಾರು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಅರ್ಜುನ, ಬಿ ಕರ್ಣ, ಸಿ ಭೀಮ, ಡಿ ಯುಧಿಷ್ಠಿರ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಕರ್ಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ರೋಣಾಚಾರ್ಯರ ಮಗನ ಹೆಸರೇನು? ಆಯ್ಕೆಗಳು: ಎ ಕರ್ಣ, ಬಿ ಅಶ್ವತ್ಥಾಮ, ಸಿ ಅರ್ಜುನ, ಡಿ ಅಭಿಮನ್ಯು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಅಶ್ವತ್ಥಾಮ. ಆರನೆಯ ಪ್ರಶ್ನೆ, ಕರ್ಣನನ್ನು ಬೆಳೆಸಿದ ತಾಯಿಯ ಹೆಸರೇನು? ಆಯ್ಕೆಗಳು ಹೀಗಿವೆ: ಎ ರಾಧೆ, ಬಿ ಕುಂತಿ, ಸಿ ಮದ್ರಿ, ಡಿ ದ್ರೌಪದಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ರಾಧೆ. ಏಳನೆಯ ಪ್ರಶ್ನೆ, ದುರ್ಯೋಧನನ ಮಾವ ಶಕುನಿಯ ಸಾಮ್ರಾಜ್ಯದ ಹೆಸರೇನು? ಎ ಗಾಂಧಾರ, ಬಿ ಮಗಧ, ಸಿ ಪಾಂಚಾಲ, ಡಿ ಹಸ್ತಿನಾಪುರ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಗಾಂಧಾರ. ಮುಂದಿನ ಪ್ರಶ್ನೆ, ದುರ್ಯೋಧನನನ್ನ ತನ್ನ ಕವಚ ಕುಂಡಲಗಳನ್ನು ಯಾರಿಗೆ ದಾನ ಮಾಡುತ್ತಾನೆ? ಎ ಪರಶುರಾಮನಿಗೆ, ಬಿ ಇಂದ್ರನಿಗೆ, ಸಿ ಕೃಷ್ಣನಿಗೆ, ಡಿ ಭೀಷ್ಮನಿಗೆ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಇಂದ್ರನಿಗೆ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಧರ್ಮಪುತ್ರ ಎಂದು ಯಾರನ್ನ ಕರೀತಾರೆ? ಆಯ್ಕೆಗಳು: ಎ ಅರ್ಜುನ, ಬಿ ಯುಧಿಷ್ಠಿರ, ಸಿ ಭೀಮ, ಡಿ ನಕುಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಯುಧಿಷ್ಠಿರ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಎ ದ್ರೋಣಾಚಾರ್ಯ, ಬಿ ಭೀಷ್ಮ, ಸಿ ಕರ್ಣ, ಡಿ ಶಕುನಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ದ್ರೋಣಾಚಾರ್ಯ. 11ನೇ ಪ್ರಶ್ನೆ, ಗುರು ದ್ರೋಣಾಚಾರ್ಯರು ಏಕಲವ್ಯನಿಂದ ಏನನ್ನ ಉಡುಗೊರೆಯಾಗಿ ಪಡೆದರು? ಆಯ್ಕೆಗಳು ಹೀಗಿವೆ: ಎ ಕಣ್ಣು, ಬಿ ರಾಜ್ಯ, ಸಿ ಆಯುಧ, ಡಿ ಬಲಗೈ ಹೆಬ್ಬೆರಳು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಡಿ ಬಲಗೈ ಹೆಬ್ಬೆರಳು. ಮುಂದಿನ ಪ್ರಶ್ನೆ, ದ್ರೌಪದಿಯ ನಿಜವಾದ ಹೆಸರೇನು? ಆಯ್ಕೆಗಳು ಹೀಗಿವೆ: ಎ ಕೃಷ್ಣೆ, ಬಿ ಪಾರ್ವತಿ, ಸಿ ಸುಭದ್ರ, ಡಿ ಸತ್ಯಭಾಮ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಕೃಷ್ಣೆ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಕೃಷ್ಣನ ಸೈನ್ಯವು ಯಾರ ಪರವಾಗಿ ಹೋರಾಡಿತು? ಆಯ್ಕೆಗಳು ಹೀಗಿವೆ: ಎ ಪಾಂಡವರು, ಬಿ ಕೌರವರು, ಸಿ ಯಾದವರು, ಡಿ ಮತ್ಸ್ಯರು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಕೌರವರು. ಮುಂದಿನ ಪ್ರಶ್ನೆ ನೋಡೋಣ. ದ್ರೋಣಾಚಾರ್ಯರ ತಂದೆ ಯಾರು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಭರದ್ವಾಜ, ಬಿ ಪರಶುರಾಮ, ಸಿ ಕೃಪಾಚಾರ್ಯ, ಡಿ ವಸಿಷ್ಠ. ನಿಮ್ಮ ಸಮಯ ಶುರುವಾಗಿದೆ.
ಸರಿಯಾದ ಉತ್ತರ ಎ ಭಾರದ್ವಾಜ. 15ನೇ ಪ್ರಶ್ನೆ, ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ಇದ್ದಾಗ ಯಾವ ರಾಜನ ಬಳಿ ಇದ್ದರು? ಆಯ್ಕೆಗಳು ಎ ವಿರಾಟ ರಾಜ, ಬಿ ಜರಾಸಂಧ, ಸಿ ಶಂತನು, ಡಿ ಶಲ್ಯ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ವಿರಾಟ ರಾಜ. ಮುಂದಿನ ಪ್ರಶ್ನೆ, ಏಕಲವ್ಯನ ತಂದೆಯ ಹೆಸರೇನು? ಆಯ್ಕೆಗಳು ಎ ಹಿರಣ್ಯದನು, ಬಿ ಶಲ್ಯ, ಸಿ ವಾಸುದೇವ, ಡಿ ದುರ್ಯೋಧನ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಹಿರಣ್ಯದನು. ಮುಂದಿನ ಪ್ರಶ್ನೆ, ಕೌರವರ ಸೈನ್ಯದ ಕೊನೆಯ ಮುಖ್ಯಸ್ಥ ಯಾರು? ಆಯ್ಕೆಗಳು ಎ ದ್ರೋಣಾಚಾರ್ಯ, ಬಿ ಭೀಷ್ಮ, ಸಿ ಅಶ್ವತ್ಥಾಮ, ಡಿ ಕರ್ಣ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಅಶ್ವತ್ಥಾಮ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜರಾಸಂಧನನ್ನು ಕೊಂದವರು ಯಾರು? ಆಯ್ಕೆಗಳು ಹೀಗಿವೆ: ಎ ಬಲರಾಮ, ಬಿ ಭೀಮ, ಸಿ ಕರ್ಣ, ಡಿ ದ್ರೋಣಾಚಾರ್ಯ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಭೀಮ. ಮುಂದಿನ ಪ್ರಶ್ನೆ, ಕುಂತಿ ಯಾರ ಹೆಂಡತಿ? ಆಯ್ಕೆಗಳು ಎ ಧೃತರಾಷ್ಟ್ರ, ಬಿ ಪಾಂಡು, ಸಿ ಬಲರಾಮ, ಡಿ ಭೀಷ್ಮ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಪಾಂಡು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗಾಂಧಾರಿ ಯಾವ ರಾಜ್ಯದ ರಾಜಕುಮಾರಿ? ಆಯ್ಕೆಗಳು ಎ ಗಾಂಧಾರ, ಬಿ ಹಸ್ತಿನಾಪುರ, ಸಿ ಕಾಶಿ, ಡಿ ಅಯೋಧ್ಯ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಗಾಂಧಾರ. ಮುಂದಿನ ಪ್ರಶ್ನೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ನೀಡೋದನ್ನು ಮರೆಯಬೇಡಿ. ಹಾಗೆ ಇತರರಿಗೂ ಶೇರ್ ಮಾಡಿ. ಅಭಿಮನ್ಯುವಿನ ತಾಯಿಯ ಹೆಸರೇನು? ಆಯ್ಕೆಗಳು ಎ ದ್ರೌಪದಿ, ಬಿ ಉಲೂಪಿ, ಸಿ ಸುಭದ್ರ, ಡಿ ಸತ್ಯಭಾಮ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಸುಭದ್ರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೀಷ್ಮನ ನಿಜವಾದ ಹೆಸರೇನು? ಎ ದೇವವ್ರತ, ಬಿ ಗಂಗಾಪುತ್ರ, ಸಿ ಶಾಂತನು, ಡಿ ವಾಸುದೇವ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ದೇವವ್ರತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಶನಾಮವನ್ನು ಹೊಂದಿದ ಪಾಂಡವ ಯಾರು? ಆಯ್ಕೆಗಳು ಹೀಗಿವೆ: ಎ ಅರ್ಜುನ, ಬಿ ಭೀಮ, ಸಿ ಸಹದೇವ, ಡಿ ನಕುಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಅರ್ಜುನ. ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನು ವಿಷ್ಣುವಿನ ಎಷ್ಟನೇ ಅವತಾರ? ಆಯ್ಕೆಗಳು ಹೀಗಿವೆ: ಎ 6ನೇ ಅವತಾರ, ಬಿ 7ನೇ ಅವತಾರ, ಸಿ 8ನೇ ಅವತಾರ, ಡಿ 9ನೇ ಅವತಾರ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ 8ನೆಯ ಅವತಾರ. 25ನೇ ಪ್ರಶ್ನೆ, ಕರ್ಣನಿಗೆ ಎಷ್ಟು ಪತ್ನಿಯರು ಇದ್ದರು? ಆಯ್ಕೆಗಳು 1, ಬಿ 2, ಸಿ 3, ಡಿ ಯಾರೂ ಇಲ್ಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ 2. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅರ್ಜುನನಿಗೆ ಕಿರೀಟಿ ಎಂಬ ಹೆಸರನ್ನು ನೀಡಿದವರು ಯಾರು? ಆಯ್ಕೆಗಳು ಎ ಕೃಷ್ಣ, ಬಿ ಇಂದ್ರ, ಸಿ ಕುಬೇರ, ಡಿ ಅಗ್ನಿದೇವ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಇಂದ್ರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಯಾರು? ಆಯ್ಕೆಗಳು ಎ ಅರ್ಜುನ, ಬಿ ನಕುಲ, ಸಿ ಸುಧಾಮ, ಡಿ ಪಾಂಡುರಾಜ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಸುಧಾಮ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೀಮನು ಯಾವ ಅಶ್ವತ್ಥಾಮನನ್ನು ಕೊಂದನು? ಆಯ್ಕೆಗಳು ಎ ಕುದುರೆ, ಬಿ ಆನೆ, ಸಿ ನಕುಲ, ಡಿ ಅರ್ಜುನ.
ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಆನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉಲಪಿ ಮತ್ತು ಅರ್ಜುನನ ಮಗ ಯಾರು? ಆಯ್ಕೆಗಳು: ಎ ಅಭಿಮನ್ಯು, ಬಿ ಇರವಾನ್, ಸಿ ಬಬ್ರುವಾಹನ, ಡಿ ಪ್ರತಿವೃಂದ್ಯ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಇರವಾನ್. 30ನೇ ಪ್ರಶ್ನೆ. ಭೀಷ್ಮನಿಗೆ ಇಚ್ಛಾಮರಣಿ ಎಂಬ ವರವನ್ನು ನೀಡಿದವರು ಯಾರು? ಆಯ್ಕೆಗಳು: ಎ ವಸಿಷ್ಠ, ಬಿ ಪರಶುರಾಮ, ಸಿ ಶಂತನು, ಡಿ ಗಂಗೆ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಶಂತನು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶ್ರೀಕೃಷ್ಣನನ್ನ ಕೊಂದವರು ಯಾರು? ಆಯ್ಕೆಗಳು: ಎ ಜರ, ಬಿ ಅರ್ಜುನ, ಸಿ ನಕುಲ, ಡಿ ದುರ್ಯೋಧನ. ನಿಮ್ಮ ಸಮಯ ಶುರುವಾಗಿದೆ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಎ ಜರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ ಯಾರು? ಆಯ್ಕೆಗಳು: ಎ ದುಶ್ಯಾಸನ, ಬಿ ಅರ್ಜುನ, ಸಿ ಕರ್ಣ, ಡಿ ಭೀಮ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಅರ್ಜುನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಕುಲ ಮತ್ತು ಸಹದೇವನ ಸೋದರ ಮಾವ ಯಾರು? ಆಯ್ಕೆಗಳು: ಎ ಶಲ್ಯ, ಬಿ ಶಕುನಿ, ಸಿ ಧೃತರಾಷ್ಟ್ರ, ಬಿ ಭೀಷ್ಮ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಶಲ್ಯ. 34ನೇ ಪ್ರಶ್ನೆಯನ್ನು ನೋಡೋಣ. ದುರ್ಯೋಧನ ಮಾಡಿದ ಯಜ್ಞ ಯಾವುದು? ಎ ವೈಷ್ಣವ ಯಜ್ಞ, ಬಿ ಅಶ್ವಮೇಧ ಯಜ್ಞ, ಸಿ ವಾಜಪೇಯ ಯಜ್ಞ, ಡಿ ವೈಶ್ವದೇವ ಯಜ್ಞ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ವೈಷ್ಣವ ಯಜ್ಞ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಹಾಭಾರತದಲ್ಲಿ ಸುಮಾರು ಎಷ್ಟು ಶ್ಲೋಕಗಳನ್ನು ನಾವು ಕಾಣಬಹುದು? ಆಯ್ಕೆಗಳು ಹೀಗಿವೆ: ಎ 10,000, ಬಿ 20,000, ಸಿ 50,000, ಡಿ 1,00,000ಕ್ಕಿಂತ ಅಧಿಕ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ 1,00,000ಕ್ಕಿಂತ ಹೆಚ್ಚು. 36ನೇ ಪ್ರಶ್ನೆ. ದುರ್ಯೋಧನನ ದೇವಾಲಯ ಎಲ್ಲಿದೆ? ಆಯ್ಕೆಗಳು: ಎ ಕೇರಳ, ಬಿ ಹರಿಯಾಣ, ಸಿ ಮಧ್ಯಪ್ರದೇಶ, ಡಿ ಕರ್ನಾಟಕ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಕೇರಳ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭೀಷ್ಮನ ನಂತರ ಕೌರವರ ದಂಡನಾಯಕ ಯಾರು? ಎ ಅಶ್ವತ್ಥಾಮ, ಬಿ ದ್ರೋಣಾಚಾರ್ಯ, ಸಿ ಕರ್ಣ, ಡಿ ಶಲ್ಯ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದುರ್ಯೋಧನನ ಮಗಳ ಹೆಸರೇನು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಲಕ್ಷ್ಮಣ, ಬಿ ಸುಭದ್ರ, ಸಿ ಉಷಾ, ಡಿ ದ್ರೌಪದಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಲಕ್ಷ್ಮಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ವೃಷಸೇನನ ತಂದೆಯ ಹೆಸರೇನು? ಆಯ್ಕೆಗಳು ಹೀಗಿವೆ: ಎ ಅರ್ಜುನ, ಬಿ ಕರ್ಣ, ಸಿ ಭೀಮ, ಡಿ ದ್ರೋಣಾಚಾರ್ಯ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಬಿ ಕರ್ಣ. ಮುಂದಿನ ಪ್ರಶ್ನೆ. ವೃಷಸೇನನನ್ನು ಕೊಂದವರು ಯಾರು? ಆಯ್ಕೆಗಳು ಹೀಗಿವೆ: ಎ ಭೀಮ, ಬಿ ಅಶ್ವತ್ಥಾಮ, ಸಿ ಅರ್ಜುನ, ಡಿ ದುರ್ಯೋಧನ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಅರ್ಜುನ. ಮುಂದಿನ ಪ್ರಶ್ನೆ. ದ್ರೌಪದಿಯ ಸಹೋದರನ ಹೆಸರೇನು? ಎ ದೃಷ್ಟದ್ಯುಮ್ನ, ಬಿ ಶಿಖಂಡಿ, ಸಿ ಅಶ್ವತ್ಥಾಮ, ಡಿ ಘಟೋತ್ಕಚ. ನಿಮ್ಮ ಸಮಯ ಶುರುವಾಗಿದೆ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಎ ದೃಷ್ಟದ್ಯುಮ್ನ. ಮುಂದಿನ ಪ್ರಶ್ನೆ. ರಾಧೆಯ ಪತಿಯ ಹೆಸರೇನು? ಎ ಅಯನ್, ಬಿ ನಂದ, ಸಿ ವಸುದೇವ, ಡಿ ಅಕ್ರೂರ. ನಿಮ್ಮ ಸಮಯ ಶುರುವಾಗಿದೆ.
ಸರಿಯಾದ ಉತ್ತರ ಎ ಅಯ್ಯನ್. ಮುಂದಿನ ಪ್ರಶ್ನೆ, ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವರು ಯಾರು? ಆಯ್ಕೆಗಳು: ಎ ಸಂಜಯ, ಬಿ ಧೃತರಾಷ್ಟ್ರ, ಸಿ ಭೀಷ್ಮ, ಡಿ ದ್ರೋಣ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಸಂಜಯ. ಮುಂದಿನ ಪ್ರಶ್ನೆ, ಶ್ರೀ ಕೃಷ್ಣನನ್ನ ದೇವಲೋಕದಿಂದ ಧರೆಗೆ ತಂದ ಮರ ಯಾವುದು? ಎ ಆಲದ ಮರ, ಬಿ ತುಳಸಿ ಮರ, ಸಿ ಪಾರಿಜಾತ ಮರ, ಡಿ ತೆಂಗು ಮರ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಪಾರಿಜಾತ ಮರ. ಮುಂದಿನ ಪ್ರಶ್ನೆ, ವೇದವ್ಯಾಸರ ತಾಯಿಯ ಹೆಸರೇನು? ಆಯ್ಕೆಗಳು: ಎ ಕುಂತಿ, ಬಿ ಸತ್ಯವತಿ, ಸಿ ಗಾಂಧಾರಿ, ಡಿ ಮದ್ರಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಸತ್ಯವತಿ. ಮುಂದಿನ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ಆಯ್ಕೆಗಳು ಹೀಗಿವೆ: ಪೌಂಡ್ರ, ಬಿ ದೇವದತ್ತ, ಸಿ ಅನಂತ ವಿಜಯ, ಡಿ ಸುಘೋಷ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಬಿ ದೇವದತ್ತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ರೌಪದಿಯ ಪ್ರಾಣ ಯಾವ ಪರ್ವತ ಬಳಿ ಬಂದಾಗ ಹೋಯಿತು? ಆಯ್ಕೆಗಳು ಹೀಗಿವೆ: ಹಿಮಾಲಯ ಪರ್ವತ, ಬಿ ವಿಂಧ್ಯ ಪರ್ವತ, ಸಿ ಸುಮೇರು ಪರ್ವತ, ಡಿ ಗಂಧಮಾದನ ಪರ್ವತ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸುಮೇರು ಪರ್ವತ. ಪ್ರಶ್ನೆ, ಶ್ರೀಕೃಷ್ಣನ ಮೊದಲ ಮಗ ಯಾರು? ಆಯ್ಕೆಗಳು ಹೀಗಿವೆ: ಎ ಪ್ರದ್ಯುಮ್ನ, ಬಿ ಸಂಬ, ಸಿ ಅನಿರುದ್ಧ, ಡಿ ಚಾರುದೇಶ್ನ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಎ ಪ್ರದ್ಯುಮ್ನ. ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನ ಮೊದಲ ಪತ್ನಿ ಯಾರು? ಆಯ್ಕೆಗಳು ಹೀಗಿವೆ: ಎ ರುಕ್ಮಿಣಿ, ಬಿ ಸತ್ಯಭಾಮ, ಸಿ ಜಾಂಬವತಿ, ಡಿ ಮಿತ್ರವೃಂದ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ರುಕ್ಮಿಣಿ. ಕೊನೆಯ ಪ್ರಶ್ನೆ, ಪಾಂಡವರಲ್ಲಿ ಮಹಾರಥಿ ಯಾರು? ಆಯ್ಕೆಗಳು ಹೀಗಿವೆ: ಎ ಸಹದೇವ, ಬಿ ಭೀಮ, ಸಿ ದ್ರುಪದ, ಡಿ ಅರ್ಜುನ. ನಿಮ್ಮ ಸಮಯ ಶುರುವಾಗಿದೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ. ಹಾಗೆ ಮಹಾಭಾರತದ ಕುರಿತು ಆಸಕ್ತಿ ಇರುವ ನಿಮ್ಮ ಗೆಳೆಯ ಗೆಳತಿಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.